ನರಸಾಪುರ ಕೈಗಾರಿಕಾ ಪ್ರದೇಶದ ಎಂಟ್ರೆನ್ಸ್ ಅಲ್ಲಿ ಇರಕ್ಕಂಥ ಜೋಡಿ ಕೃಷ್ಣಾಪುರದಲ್ಲಿ ಇಲ್ಲಿರೋಂಥ ಮೂಲಭೂತ ಸಮಸ್ಯೆಗಳ ಬಗ್ಗೆ ನಾವು ಇಲ್ಲಿ ಹೇಳ್ತಾ ಇದ್ದೀವಿ. ಏನಿಲ್ಲಿ ಕೈಗಾರಿಕೆ ಎಂಟ್ರೆನ್ಸ್ ಅಲ್ಲಿ ಇರೋದ್ರಿಂದನೂ ವಿಸ್ಟಾನ್ ಕಂಪ್ನಿಯವರು, ಯಾರು ಟಾಟಾ ಕಂಪ್ನಿನಲ್ಲಿರಕ್ಕಂಥವರು ಮಹಿಳೆ ಹೆಣ್ಣು ಮಕ್ಕಳು ಇಲ್ಲಿ ಒಂದು 10,000 ಜನ ಇದ್ದಾರೆ. ಜೋಡಿ ಕೃಷ್ಣಾಪುರ, ಅಪ್ಸಂದ್ರ, ಅಚ್ಚಟ್ನಳ್ಳಿ, ಕೆ ಬಿ ಹೊಸಳ್ಳಿ. ಇಲ್ಲಿ ಬಿಸ್ನೆಸ್ ಏರಿಯಾ ಇರೋದ್ರಿಂದನೂ ಜನ ಇಲ್ಲಿಗೆ ಪಿ ಜಿಗಳು ಜಾಸ್ತಿ ಮಾಡಿರೋದ್ರಿಂದ ಜನ ಜಾಸ್ತಿ ಇದ್ದಾರೆ. ಏನು ಕೆ ಡಿ ಬಿ ಅವರು ಲೈಟ್ ಹಾಕಿದಾರೋ ಅದ್ರದ್ದು ಯಾರು ಮೇಂಟೈನ್ ಮಾಡಿಲ್ಲ. 2 ವರ್ಷದಿಂದನೂ ಕೆ ಡಿ ಬಿ ಲೈಟ್ಸ್ ಆನ್ ಆಗಿಲ್ಲ. ಈ ರೋಡಲ್ಲಿ ಸ್ವಲ್ಪ ತೊಂದರೆ ಇದೆ. ಪಕ್ಕದಲ್ಲಿರಕ್ಕಂಥ ಕೆ ಡಿ ಬಿ ಅವರು ಏನು ಚರಂಡಿ ಮಾಡಿದಾರೋ ಅದೆಲ್ಲ ಬ್ಲ್ಯಾಕ್ ಆಗಿ ನೀರುಗಳೆಲ್ಲನೂ ತೋಟಗಳ ಮೇಲೆಲ್ಲ ಹರಿತಾ ಇದೆ. ಅವ್ರಿಗೇನಾದರೂ ಇನ್ಫಾರ್ಮ್ ಮಾಡಿ ಕೇಳಿದ್ರೆ ನಮಗೆ ಬರೋದಿಲ್ಲ, ಇದು ಪಂಚಾಯತಿಗೆ ಬರ್ತದೆ ಅಂತ ಹೇಳ್ತಾರೆ. ಪಂಚಾಯತಿ ಅವ್ರನ್ನ ಕೇಳಿದ್ರೆ ಅಣ್ಣ ನಮಗೆ ಟ್ಯಾಕ್ಸ್ ಬರೋದಿಲ್ಲ, ಕೆ ಡಿ ಬಿ ಅವರು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ದಾರೆ, ನಾವು ಅದನ್ನು ಕ್ಲೀನ್ ಮಾಡೋಕ್ಕೆ ಬರೋದಿಲ್ಲ, ಅದು ಕೆ ಡಿ ಬಿ ಅವ್ರು ಮಾಡಬೇಕು ಅಂತಾರೆ. ಅಲ್ಲಿರಕ್ಕಂಥ ಇಂಜಿನಿಯರ್ AEE ಅಲೋಕ್ ಕುಮಾರ್ ಮಾತಾಡಿದ್ರೆ ನೆಗ್ಲಿಜೆನ್ಸಿಯಾಗಿ ಆನ್ಸರ್ ಮಾಡಿಕೊಂಡು ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ ಹೇಳ್ತಾನೆ ಇದ್ದಾರೆ. ಈಗೇನು ಇಲ್ಲಿ ನರಸಾಪುರ ಇಂಡಸ್ಟ್ರಿಯಲ್ KCB ಅಲ್ಲಿ ನೀರು ತಗೊಂಡೋಗಿದ್ದಾರೋ ಆ ನೀರಿನ ಪೈಪ್ಲೈನು 1 ವರ್ಷ ಮಾಡಿದ್ದಾರೆ. ಈಗ ಮಾಡಿ ಇನ್ನೂ 1 ತಿಂಗಳು ಆಗಿಲ್ಲ, ಆಗಲೇ ತಿಂಗಳು ಮಾಡಿ ಕ್ಲಿಯರ್ ಮಾಡಿ ಒಂದು ತಾರ ಹಾಕಿದ್ದಾರೆ. ಆಗಲೇ ಅದು ಒಡೆದು ಮತ್ತೆ ಪ್ರಾಬ್ಲಮ್ ಆಗಿದೆ. ಏನು ರೆಡಿ ಮಾಡೋಕೆ ಈಗೇನಲ್ಲಿ KCB ಅಲ್ಲಿ ಪೈಪ್ಲೈನ್ ರೆಡಿ ಮಾಡ್ತಾ ಇದ್ದಾರೋ ಅದಕ್ಕೆ ಏನು ಪ್ರಿಲಿಮಿನರಿ ಏನು ಸೇಫ್ಟಿ ತೊಗೊಂಬಕ್ಕೆ ಯಾವುದನ್ನು ತೊಗೊಂಡಿರೋನು ಬೇಕಾಬಿಟ್ಟಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಗಾಡಿಗಳು ಹೆಚ್ಚಾಗಿ ಬರೋದ್ರಿಂದನೂ ಒಂದು ಸರಿ ಏನಾದರೂ ಟಾಟಾ ಕಂಪ್ನಿ ಏನಾದರೂ ಬಂದ ಲೇಬರ್ಸ್ ಬಿಟ್ಟರೆ ಒಂದು ಸರಿಗೆ 100 ವೆಹಿಕಲ್ ಬರ್ತದೆ. ಮತ್ತೆ ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 9141066685. ಕಾರುಗಳು ಮತ್ತೆ 2 ವೀಲರ್ಸ್ ಎಲ್ಲ ಬರ್ತದೆ. ಲೋಕಲ್ ಅಲ್ಲಿ ಈಗ ಒಂದು ಸರಿಗೆ ಹೋಂಡಾ ಕಂಪ್ನಿ ಏನಾದರೂ ಬಿಟ್ಟರು 100 ವೆಹಿಕಲ್ ಬರ್ತದೆ. ಇಲ್ಲಿ ಗಾಡಿ ಸಿಂಗಲ್ ರೋಡಲ್ಲಿ ಹೋಗಕ್ಕೆ ಆಗೋದಿಲ್ಲ, ಟ್ರಾಫಿಕ್ ಜಾಮ್ ಆಗ್ತದೆ, ಮತ್ತೆ 2 ವೀಲರ್ ಓಡಾಡಕ್ಕೆ ತೊಂದರೆ ಆಗ್ತದೆ. ಸ್ಥಳೀಯವಾಗಿ ಜೋಡಿ ಕೃಷ್ಣಾಪುರ ಜನ ಈ ಸುತ್ತಮುತ್ತ ಹೋಗುವಂಥ ಹಳ್ಳಿಗಳವರೆಗೂ ತೊಂದರೆ ಆಗ್ತದೆ. ದಯವಿಟ್ಟು ಇದನ್ನ ಸೂಕ್ತ ರೀತಿಯಲ್ಲಿ ಕಾನೂನು ರೀತಿಗೆ ತಗೊಂಡು ಪೊಲೀಸ್ ಇಲಾಖೆ ಆಗಿರಲಿ ಅಥವಾ DC ಅವರಾಗಿರೋ ಗಮನಕ್ಕೆ ತಗೊಂಡ್ಬರ್ತಾ ಇದೀವಿ. ದಯವಿಟ್ಟು ಇದನ್ನ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡ್ಬೇಕಾಗಿ ಕೇಳ್ಕೊತಾ ಇದೀವಿ. ಏನೀಗ ಚರಂಡಿ ಏನು ಇದೆಯಾ, ಚರಂಡಿ ಕ್ಲೀನ್ ಮಾಡ್ಕೊಡ್ಬೇಕಾಗಿದೆ. ಆಮೇಲೆ ಈ ಲೈಟ್ಸ್ KDB ಏನು ಲೈಟ್ಸ್ ಇದೆಯೋ ನರಸಾಪುರ ಇಂಡಸ್ಟ್ರಿಯಲ್ಲಿ ಯಾವುದೇ ಇದರಲ್ಲೂ ಕೂಡ ಲೈಟ್ಸ್ ಆನ್ ಆಗಿಲ್ಲ. ಇದನ್ನೆಲ್ಲ ಟೆಂಡರ್ ತಗೊಂಡಿರಕ್ಕಂಥವ್ನು ಯಾರೋ ಮೈಸೂರಿನಂತೆ ಅವ್ನು ಪ್ರತಿ ಸಾರಿ ಫೋನ್ ಮಾಡಿದಾಗ ವರ್ಷ ಟೆಂಡರ್ ತಗೊಂಡು ದುಡ್ಡು ಮಾಡ್ತಾ ಇದ್ದಾನೆ. ಒಂದು ಲೈಟ್ ಎಂಟಿಲ್ಲ, 5 ವರ್ಷದಿಂದ ಒಂದು ಲೈಟ್ ಎಂಟಿಲ್ಲ. ಯಾರು ಓಡಾಡಕ್ಕಾಗ್ತಲ್ಲ, ತೊಂದರೆಗಳಾಗ್ತದೆ. ಆಮೇಲೆ ವೇಮ್ಗಲ್ ಸ್ಟೇಷನ್ ಅಲ್ಲಿ ಲ್ಯಾಂಡ್ ಏನೋ ಇಲ್ಲಿರೋಂಥ ಕಂಪ್ಲೇಂಟ್ಸು ಜಾಸ್ತಿ ಇದಾವೆ. ಏನು ಇಲ್ಲೆಲ್ಲ ನೈಟು ಬೇರೆ ಬೇರೆ ಹೆಣ್ಣು ಮಕ್ಳಿಗೆ ತೊಂದರೆ ಕೊಡೋದಾಗಿರ್ಲಿ ಅಥವಾ ಆಕ್ಸಿಡೆಂಟ್ ಕೇಸ್ಗಳಾಗಿರ್ಲಿ ಇದೆಲ್ಲನೂ ದಯವಿಟ್ಟು ಇದರಿಂದನೂ ಇದೆಲ್ಲ ಕಾರಣಕರ್ತರು KDB ಅಂತ ನೆಗ್ಲಿಜೆನ್ಸಿನೇ ಅಂತ ನಾವು ಹೇಳ್ತಾ ಇದ್ದೀವಿ. ನರಸಾಪುರ ಕೈಗಾರಿಕಾ ಪ್ರದೇಶ ಇವು ಕರೆಂಟ್ ದೀರ್ಘಕ್ಕೆ ಯಾವ ಅಂಟ್ತಾ ಇಲ್ಲ. ತೋಟದ ಮೇಲೆ ಚರಂಡಿ ತುಂಬಿ ನೀರು ಬರ್ತಾ ಇದೆ. ಸುಮಾರು ಐಫೋನ್ ಕಡೆಯಿಂದ ಒಂದು 5,000 ಜನ ಈ ರೋಡಲ್ಲಿ ಓಡಾಡ್ತಾ ಇರ್ತಾರೆ. ಊರಲ್ಲಿ ಈಗ ದೀಪಗಳು ಅಂಟ್ತಾ ಇಲ್ಲ, ಯಾವುದೂ ಅಂಟ್ತಾ ಇಲ್ಲ. ಮತ್ತು ಈಗ ಇವರು ಕಳ್ಕೊಂಡಿರೋರನ್ನ ಕೇಳಿದರೆ ಪಂಚಾಯತಿಯವ್ರ ಮೇಲೆ ಹೇಳ್ತಾರೆ, KDB ಅವ್ರನ್ನ ಕೇಳಿದರೆ ಕೇಳಿದರೆ ಪಂಚಾಯತಿಯವ್ರ ಮೇಲೆ ಹೇಳ್ತಾರೆ. ಇವ್ರು ನಮ್ಗೆ ಟ್ಯಾಕ್ಸ್ ಕಟ್ತಾ ಇಲ್ಲ ಅಂತೇಳಿ ಪಂಚಾಯತಿಯವ್ರು ಹೇಳ್ತಾರೆ. ಅದಕ್ಕೆ ಈಗ 2-3 ವರ್ಷದಿಂದ ನಾವು ಹೇಳ್ತಾನೆ ಇದ್ದೀವಿ, ಆದರೆ ಏನು ಕ್ರಮ ತಗೊಳ್ತಾ ಇಲ್ಲ. ನಾವು ಗ್ರಾಮಸ್ಥರಿಂದ ಈಗ ಮತ್ತೆ ಇದು ಮಾಡೋಣ ಅಂತೇಳಿ ಇದು ಅನ್ಕೊಂಡಿದ್ವಿ. ಇಲ್ಲಿ ಮೈನ್ ರೋಡಿಂದ ಜೋಡಿ ಕೃಷ್ಣಾಪುರ ಗೇಟ್ವರೆಗೂ ರೋಡ್ ದೀಪಗಳು ಅಂಟಿಸ್ತಾನೆ ಇಲ್ಲ. ಈಗ 3 ವರ್ಷದಿಂದ ಹೇಳ್ತಾನೆ ಇದ್ದೀವಿ, ಆಗ್ತಾ ಇಲ್ಲ. ಜನ ಈಗ ನೈಟಲ್ಲಿ 10-12 ಗಂಟೆಯಲ್ಲಿ ಶಿಫ್ಟ್ ಬಿಟ್ಟರೆ ನಡ್ಕೊಂಡೇ ಬರ್ತಾ ಇರ್ತಾರೆ. ಜೋಡಿ ಕೃಷ್ಣಾಪುರದಲ್ಲಿ ಒಂದು 4,000ರಿಂದ 5,000 ಜನ ಇದ್ದಾರೆ. ಇಲ್ಲಿ PGಗಳಲ್ಲಿ ಒಂದು 2-3 ಸಾವಿರ ಜನ ಅವರಿದ್ದಾರೆ. ತುಂಬ ಹೆಣ್ಮಕ್ಳೇ ಓಡಾಡ್ತಾ ಇರ್ತಾರೆ. ಇಲ್ಲಿ ಜಾಸ್ತಿ ಫೋನ್ ಕಳ್ತನ ಮಾಡೋದು ಅವು ಇವು ನೈಟಲ್ಲಿ ನಡೀತಾನೆ ಇರ್ತಾವ. PDO ಗಮನಕ್ಕೆ ನಾವು ಗ್ರಾಮ ಪಂಚಾಯತಿ ನಂಬರ್ ಇದ್ದಾಗ ಈಗ ಅವಾಗ ನಾವು ಒಂದ್ಸರಿ ಹೇಳಿದ್ವಿ. ನಾವು ಕೇಳಿದ್ರಕ್ಕೆ ಇಲ್ಲದು ಇದ್ರ KDB ಅವ್ರಿಗೆ ಬರ್ತದೆ, ನೀವು KDB ಅವ್ರ ಹತ್ರ ಮಾತಾಡ್ರಿ ಅಂತ ಹೇಳಿದ್ರು. KDB ಅವ್ರು ಕೇಳಿದ್ರೆ ನಾವು ಈ ತಿಂಗಳು ಮಾಡ್ತೀವಿ, ನಾಳೆ ತಿಂಗಳು ಮಾಡ್ತೀರಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ 2 ಸರಿ ನಮ್ಮ ತೋಟ ಕಡೆ ನಾನೇ ಕ್ಲೀನಿಂಗ್ ಮಾಡಿಸ್ಕೊಂಡಿದ್ದೀನಿ. ಈಗ ರೋಡಲ್ಲಿ ಹಾಕಿದ್ದೀವಿ. ಈಗ 2 ಸರಿ ಟೊಮೆಟೊ ಹಾಕಿದೆ ಹೋಯ್ತು, 1 ಸರಿ ಕ್ಯಾಪ್ಸಿಕಮ್ ಹಾಕಿದೆ ಅದು ಹೋಯ್ತು. ಈಗ ಮತ್ತೆ ಮೊನ್ನೆ ಕೂಡ ಹೇಳಿದ್ದೀನಿ. ಈಗ ಕೇಳಿದ್ರಕ್ಕೆ ಈಗ 1 ವಾರ ಟೈಮ್ ಕೊಡ್ರಿ, ತಿಂಗಳು ಟೈಮ್ ಕೊಡ್ರಿ, ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕ್ಲೀನಿಂಗ್ ಮಾಡೋದಕ್ಕೆ ಕ್ಲೀನಿಂಗ್ ಆಗಬೇಕು. ಈ ಕರೆಂಟ್ ಲೈಟಿಗೆ ಸಣಿಸ್ಬೇಕು. ಇದರ ರಸ್ತೆನೇ ತೊಂದರೆ ಮಾಡ್ತಾ ಇರ್ತಾರೆ. ಯಾವಾಗಾದ್ರೆ ಅವ್ರ ರಸ್ತೆಗಳನ್ನ ಅಗಿತಾ ಇರ್ತಾರೆ, ಈ ಕೇಬಲ್ಗಳು ಜಾಸ್ತಿ ಅಗಿತಾ ಇರ್ತಾರೆ. ಅವ್ರನ್ನ ಕೇಳಿದ್ರೆ ನಮ್ಮ KDB ಲೆಟ್ರ್ ಕೊಡ್ತೀರಿ ಅಂತಾರ. ಅವ್ರು ತಗೊಂಬಂದು ಅವ್ರು ಕೊಟ್ಟವರೇ ಇಲ್ಲ ಊರುಗಳು ಅವ್ರಿಗೆ ಏನು ಗೊತ್ತಾಗ್ತದೆ. ಅವ್ರ ಲೆಟ್ರ್ ತೋರಿಸ್ರೆ ನಾವು ಸುಮ್ಮನೆ ಹೋಗ್ತಾ ಇರ್ತೀವಿ. ಅಲ್ಲಿ ಗೇಟಲ್ಲಿ ನೋಡಿದ್ರೆ ಅರ್ಧ ಅಡಿಗೆ ಒಂದು ಕೇಬಲ್ ಇದೆ.